ಮನೆಯಿಂದ ಹೊರಡೊತ್ತಿಗೆ ನಾನು ಈ ಮೆಟ್ರೋ ಟ್ರೈನ್ ಮಿಸ್ ಮಾಡ್ಕೊಂಡೆ ಅನ್ಕೊಂಡೆ. ಈ ಟ್ರೈನ್ ಏನಾದರೂ ನನಗೆ ಮಿಸ್ ಆಗಿದ್ರೆ ಮುಂದೆ ನಾನು ದಾವಣಗೆರೆಗೆ ಹೋಗ್ಬೇಕಾಗಿರೋ 6 ಗಂಟೆ ಜನಶತಾಬ್ದಿ ಟ್ರೈನ್ ಕೂಡ ಮಿಸ್ ಆಗೋದು ಕಣ್ರಿ. ಪರವಾಗಿಲ್ಲ, ನನ್ನ ಲಕ್ ಚೆನ್ನಾಗಿದೆ. 5 ವರ್ಷ ಆದಮೇಲೆ ನಾನು ನೇಟಿವ್ ದಾವಣಗೆರೆಗೆ ಹೊರಟಿದ್ದೀನಿ ಅವ್ರುಗಳ ವೀರಭದ್ರೇಶ್ವರನ ಜಾತ್ರೆಗೆ. ಕೊನೆ ತನಕನೇ ವಿಡಿಯೋ ನೋಡಿ ತಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಜೊತೆ ಫೋಟೋಗ್ರಫಿ ಕೂಡ ಕಾಣುತ್ತೆ. ಈ ವಿಡಿಯೋದಲ್ಲಿ ಅಲ್ಲಲ್ಲೇ ನಾನು ಸ್ಟ್ರೀಟ್ ಫೋಟೋಗ್ರಫಿ ತೆಗೆದಿದ್ದೀನಿ. ಟ್ರೈನ್ ಪೂರ್ತಿ ಖಾಲಿ ಇದೆ ಇವಾಗ. ಹೋಗ್ತಾ ಹೋಗ್ತಾ ಜನ ಹತ್ತುತ್ತಾರೆ. ನಾನೀಗ ಪಟ್ಟಣಗಿರಿ ಮೆಟ್ರೋ ಸ್ಟೇಷನ್. ಈಗ ನೋಡಿ ಬೆಳಿಗ್ಗೆ 5:23. ಹೇಗನ್ನಿಸ್ತು ಈಗ ನೋಡಿದ್ರಲ್ಲ, ಇದೇ ಥರ ನಿಮಗೆ ಸಿಗ್ತಾ ಹೋಗುತ್ತೆ. ಇದು ನಾನು ಈಗ ಮೆಟ್ರೋ ಟ್ರೈನ್ ಬಂದು KSR ರೈಲ್ವೆ ನಿಲ್ದಾಣಕ್ಕೆ ಬಂದು ತಲುಪ್ತಾ ಇದೆ. ನಂದೊಂದು ರಿಕ್ವೆಸ್ಟ್ ಕಣ್ರಿ, ಯಾವಾಗಲೂ ಇಳಿಯೋರಿಗೆ ಆದ್ಯತೆ ಕೊಡಿ. ಇಲ್ಲಿ ನೋಡಿ ಎಲ್ಲ ಹಂಗೆ ಹತ್ತುತ್ತಾ ಇದ್ದಾರೆ, ಇಳಿಯೋರಿಗೆ ಬಿಡ್ತಾ ಇಲ್ಲ ನುಕ್ಕೊಂಡು. ಈಗ ಒಂದು 5:45 ಆಗಿರ್ಬೋದು. ಎಲ್ಲರೂ ಬೇರೆ ಬೇರೆ ಊರಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಹೋಗ್ತಾ ಇದ್ದಾರೆ. ತುಂಬ ರಶ್ ಇದೆ, ನೀವು ನೋಡ್ತಾ ಇದ್ದೀರಾ. ಹಾಗೆ ಈ ಕಡೆಯಿಂದ ಬೇರೆ ಊರಿಗೆ ಹೋಗೋರು ತುಂಬ ಜನ ಇದ್ದಾರೆ. ಇದೊಂದು ಮೆಟ್ರೋ ಲೇನ್ ಆದಮೇಲೆ ಭಾಳ ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ. ನೋಡಿ, ನಾನು ಪಟ್ಟಣಗೆರೆಯಿಂದ ಇಲ್ಲಿ KSR ರೈಲ್ವೆ ಸ್ಟೇಷನ್ ತನಕ ಬಂದಿದ್ದೀನಿ. 45 ರೂಪಾಯಿ ಚಾರ್ಜ್ ಆಗ್ತಾಯಿದೆ. ಮೊದಲು ಇದಕ್ಕೆ 26ರಿಂದ 28 ರೂಪಾಯಿ ಆಗೋದು. ಇವಾಗ 16ರಿಂದ 17 ರೂಪಾಯಿ ಜಾಸ್ತಿ ಆಗಿದೆ. ತುಂಬ ಕಾಸ್ಟ್ಲಿ ಆಯಿತು. ನೋಡಿ, ಯಾರಾದರೂ ಟಿಕೆಟ್ ಬೇಕು ಅಂದರೆ ಅಲ್ಲಿ ತೊಗೋಬೋದು ಕೌಂಟ್ರಲ್ಲಿ. ಇಲ್ಲಾಂದರೆ ಅಲ್ಲಿ ಸ್ಕ್ಯಾನರ್ ನೋಡಿದ್ರಲ್ಲ, ಸ್ಕ್ಯಾನರ್ ಮುಖಾಂತರನೂ ವಾಟ್ಸಪ್ಪಲ್ಲಿ ಸ್ಕ್ಯಾನ್ ಮಾಡಿ ಬೈ ಮಾಡ್ಬೋದು. ಈಗ ನಾನು ಬಂದಿದ್ದ ಲೈನು ಇದು ಪರ್ಪಲ್ ಲೈನು. ಇದು ಚಲ್ಗಟ್ಟಯಿಂದ ವೈಟ್ ಫೀಲ್ಡ್ ತನಕ ಹೋಗುತ್ತೆ. ಹಾಗೆ ಇನ್ನೊಂದು ಗ್ರೀನ್ ಲೈನ್ ಇದೆ, ಅದು ಬಂದು ಮಾಧವರದಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ ತನಕ ಬರುತ್ತೆ. ಇದರದ್ದು ಇಂಟರ್ಚೇಂಜ್ ಬಂದು ಮೆಜೆಸ್ಟಿಕ್ಕಲ್ಲಿರೋ ಮೆಟ್ರೋ ಸ್ಟೇಷನ್ನು. ಒಂದು ಮೇಲಿರುತ್ತೆ, ಇನ್ನೊಂದು ಅಂಡರ್ಗ್ರೌಂಡಲ್ಲಿರುತ್ತೆ. ಇದು ಅಲ್ಲದೆ ಇನ್ನು 3 ಮೆಟ್ರೋ ಲೈನ್ ಬರ್ತಾ ಇದೆ, ಪಿಂಕು, ಬ್ಲೂ ಮತ್ತು ಯೆಲ್ಲೋ ಲೈನು. ಬ್ಲೂ ಲೈನ್ ಬಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ತನಕ ಬರುತ್ತೆ. ಇನ್ನೊಂದು ಯೆಲ್ಲೋ ಲೈನ್ ಬಂದು ರಾಷ್ಟ್ರೀಯ ವಿದ್ಯಾಲಯ ರೋಡಿಂದ ಬೊಮ್ಮಸಂದ್ರಕ್ಕೆ ಹೋಗುತ್ತೆ. ಇನ್ನೊಂದು ಪಿಂಕ್ ಲೈನ್ ಬಂದು ನಾಗವರದಿಂದ ಕಲ್ಯಾಣ ಅಗ್ರಹಾರ ತನಕ ಹೋಗುತ್ತೆ. ಇಲ್ಲಿ ನಾನು ರೂಟ್ ಮ್ಯಾಪ್ ಕೊಡ್ತಾ ಇದ್ದೀನಿ, ಇದನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬೇಕು ಅಂದ್ರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ನೋಡಿ, ಇದು ಎಷ್ಟು ಚೆನ್ನಾಗಿತ್ತಲ್ಲ, ಒಂಥರ ಒಂದು ಮೂವಿ ಪಿಕ್ಚರಲ್ಲಿ ಹೋದಾಗ ಹೆಂಗಿರುತ್ತೆ ಅದೊಂದು ಫೇವ್ರೆಟ್ ಪ್ಯಾಸೇಜ್ ನನಗೆ ಯಾವಾಗಲೂ ಈ ರೈಲ್ವೆ ಸ್ಟೇಷನ್ ಬರೋತ್ತಿಗೆ. ಸೊ ಇವಾಗ ಫೋಟೋಸ್ ನೋಡಿ. ಹೇಗನ್ನಿಸ್ತು ನೋಡಿ. ಆಗಲೇ ಬೆಳಿಗ್ಗೆ 6:05 ಇರ್ಬೋದು, ಜನಶತಾಬ್ದಿ ಟ್ರೈನ್ ಹೊರಟಿದೆ. ಟ್ರಾಫಿಕ್ ಕೂಡ ಶುರು ಆಗಿದೆ ಬೆಂಗಳೂರಲ್ಲಿ. ಸೊ ಫೋಟೋಸ್ ಏನು ನೋಡಿದ್ರಲ್ಲ, ಜನಶತಾಬ್ದಿ ಅದು ಟ್ರೈನ್ ಬರೋದು, ನಾನು ಇಳಿದು ಟ್ರೈನ್ ಹತ್ತೋದು, ಅದೆಲ್ಲ ಅಲ್ಲಿ ನಿಮಗೆ ಫೋಟೋದಲ್ಲಿ ಕಾಣುತ್ತೆ. ಇದು ಏನು ಕಾಣ್ತಾ ಇದೆಲ್ಲ ನಿಮಗೆ ಇಲ್ಲಿ, ನನ್ನ ಟ್ರೈನ್ ಕಿಟಕಿಯಿಂದ ಏನು ಕಾಣ್ತಾ ಇದೆ ಅದನ್ನು ನಾನು ವಿಡಿಯೋ ಮಾಡ್ತಾ ಇರೋದು. ಪ್ಯಾರಲಲ್ ಹೋಗ್ತಾ ಇದೆ, ಆಟೋ ಹೋಗೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಬೆಳಗಿನ ಒಂದು ವಾತಾವರಣದಲ್ಲಿ. ಆ ಬಿಲ್ಡಿಂಗ್ ಬಂದು ವರ್ಲ್ಡ್ ಟ್ರೇಡ್ ಸೆಂಟರು, ರಾಜಾಜಿನಗರ್ದು. ನಾವೀಗ ಯಶವಂತಪುರ ರೈಲ್ವೆ ಸ್ಟೇಷನ್ ಎಂಟ್ರಿ ಆಗ್ತಾ ಇದ್ದೀವಿ. ಆ ಲೇನ್ ಏನು ನೋಡ್ತಾ ಇದ್ದೀರಾ, ಅದು ಮೇಲ್ಗಡೆ ಫ್ಲೈಓವರ್ ಥರ ಕಾಣ್ತಿರೋದು ಮೆಟ್ರೋ ಲೈನು. ಇದೇ ಗ್ರೀನ್ ಲೈನ್ ನಾನು ಹೇಳ್ತಾ ಇದ್ನಲ್ಲ, ಮಾಧವರದಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ ತನಕ ಹೋಗುತ್ತೆ. ಸೊ ಯಶವಂತಪುರ ಇಳಿದವರು ಇಲ್ಲಿ ಸುತ್ತಮುತ್ತಲು ಹೋಗ್ಬೋದು. ಯಶವಂತಪುರ, ಮತ್ತಿಕೆರೆ ಸೈಡು, ಈ ಕಡೆ ಬೆಲ್ ಸರ್ಕಲ್ಲು ಆ ಕಡೆ ಎಲ್ಲ. ಆಮೇಲೆ ಈ ಕಡೆ ಮಹಾಲಕ್ಷ್ಮಿ ಲೇಔಟು, ರಾಜಾಜಿನಗರ, ಇದೆಲ್ಲ ಹತ್ತಿರ ಆಗುತ್ತೆ ನಿಮಗೆ ಯಶವಂತಪುರದಿಂದ. ನೋಡಿ, ಮೆಟ್ರೋ ಹೋಗೋದು ಕಾಣಿಸ್ತಾ ಇದೆ ನಿಮಗೆ. ಈ ಗ್ರೀನ್ ಲೈನು ಯಶವಂತಪುರದಿಂದ ಹೊರಟಿದೆ, ಅದು ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನು. ರಾಜಾಜಿನಗರಿಂದ ಮಂತ್ರಿ ಮಾಲ್ ತನಕ ಕನೆಕ್ಟ್ ಆಗಿ ಅಲ್ಲಿ ಮತ್ತೆ ಮೆಜೆಸ್ಟಿಕ್ಕಿಂದ ಆ ಕಡೆ ಹೋಗುತ್ತೆ ಸಿಲ್ಕ್ ಇನ್ಸ್ಟಿಟ್ಯೂಟಿಗೆ. ಯಶವಂತಪುರದಿಂದ ಈಗ ಟ್ರೈನ್ ಹೊರಡ್ತು. ನೋಡ್ಬೋದು, ಆಗಲೇ ಸುಮಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿದ್ದಾವೆ ಇಲ್ಲಿ. ಮೊದಲು ಇವೆಲ್ಲ ಬಿಲ್ಡಿಂಗೇ ಇರ್ತಿರ್ಲಿಲ್ಲ, ಒಂದು 3-4 ವರ್ಷದ ಹಿಂದೆ. ಸೊ ಅಲ್ಲಿ ಏನು ಅಪಾರ್ಟ್ಮೆಂಟ್ ನೀವು ನೋಡ್ತಾ ಇದ್ದೀರಾ, ಅದೊಂದು ಇರ್ತಿತ್ತು ಗೋಲ್ಡನ್ ಗ್ರ್ಯಾಂಡ್ ಅಂತೇಳಿ. ಒಂದು 5ರಿಂದ 6 ವರ್ಷದ ಕೆಳಗೆ ಅದೊಂದು ಕಟ್ತಾ ಇದ್ರು. ಇಲ್ಲಿ ಮೂವಿ ಶೂಟಿಂಗ್ ಕೂಡ ಆಗಿದೆ, ರಾಜಧಾನಿ ಯಶ್ ಅವ್ರದ್ದು. ಇದೆಲ್ಲ ಯಶವಂತಪುರ
ನೋಡ್ತಾ ಇದ್ದೀರಾ, ಗೂಡ್ಸ್ ಶೆಡ್ ಎಲ್ಲ ರಿಪೇರಿ ಆಗುತ್ತೆ ಟ್ರೈನ್ಸ್ ಎಲ್ಲ ಅಲ್ಲಿ. ನೀವು ಅಲ್ಲೊಂದು ಏನು ಟವರ್ ನೋಡ್ತಾ ಇದ್ದೀರಲ್ಲ, ಇದು ಬಿಲ್ಡಿಂಗು, ಇದು ಇವಾಗ ಒನ್ ಆಫ್ ದ ಹೈಯೆಸ್ಟ್ ಬಿಲ್ಡಿಂಗ್ ಇನ್ ಬ್ಯಾಂಗ್ಳೂರ್ ಆಗ್ತಾ ಇದೆ. ಅದು ಅದರಲ್ಲಿ ಒಂದು 40-50 ಫ್ಲೋರ್ ತನಕ ಮೇಲೆ ಬರ್ಬೋದು ಅನ್ಕೊತೀನಿ. ನೋಡಿ, ನಾನು ಹೊರಗಡೆ ಒಂದು ಬೆಳಗಿಂದ ಒಂದು ಸೀನರಿ ಎಂಜಾಯ್ ಮಾಡ್ತಾ ಇದ್ದೀನಿ. ಆಗಲೇ ಟ್ರೈನ್ ಸ್ಪೀಡ್ 100 ಕಿಲೋಮೀಟ್ರ್ ಮೇಲೆ ಹೊರಡ್ತು. ಹೊರಗಡೆ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ನಿಮಗೂ ತೋರಿಸ್ತೀನಿ ಇವಾಗ ನಾನು. ಏನೋ ಬೆಳಿಗ್ಗೆದೊಂದು ಸೂರ್ಯೋದಯ ನೋಡಲಿಕ್ಕೆ, ಸನ್ರೈಸ್ ನೋಡಲಿಕ್ಕೆ ಏನೋ ಒಂಥರ ಖುಷಿ. ಅದರಲ್ಲೂ ಈ ಥರ ಸೀನರಿ ಸಿಕ್ಬಿಟ್ರೆ ಎಷ್ಟು ಚೆಂದ. ನಾವು ನೋಡ್ತಾ ನೋಡ್ತಾ ಆಗಲೇ ಅರಸೀಕೆರೆ ಬಂದಾಯಿತು. ನನ್ನ ಮೊದಲನೇ ಪ್ರಯತ್ನಕ್ಕೆ ಒಂದು ಲೈಕ್, ಕಮೆಂಟ್ ಕೊಡಿ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಅಂತೇಳಿ. ನೋಡಿ, ಕೆಲವೊಂದೆರಡು ಚಿತ್ರ ಬರುತ್ತೆ ಇವಾಗ ನಿಮಗೆ. ಇದು ನಾನು ರೈಲ್ ನಿಂತಿರ್ಬೇಕಾದ್ರೆ ತೆಗ್ದಿರೋ ಅಂಥದ್ದು. ಹೇಗೆ ಅನ್ನಿಸ್ತು ಅಂತ. ಇದಾದಮೇಲೆ ನಿಮಗೆಲ್ಲ ಚಿತ್ರ ಬೇರೂರು, ಚಿಕ್ಕಜಾಜೂರ್ದು. ನೋಡ್ತಾ ನೋಡ್ತಾ ಆಗಲೇ ದಾವಣಗೆರೆ ಎಂಟ್ರಿ ಆದ್ವಿ ನಾವು. ಇದೆಲ್ಲ ಔಟ್ಸ್ಕರ್ಟ್ಸು. ನೋಡಿ, ಅಂಡರ್ ಪಾಸು, ಇದೆಲ್ಲ APMC ಯಾರ್ಡು ದಾವಣಗೆರೆದು. ಸುಮಾರು ವರ್ಷಗಳಾದ ನಂತರ ಬರ್ತಾ ಇದ್ದೀನಿ. ಭಾಳ ಖುಷಿ ಆಗ್ತದೆ. ದಾವಣಗೆರೆಯಲ್ಲಿ ಹುಟ್ಟಿ ಬೆಳೆದು ಓದಿ ಉದ್ಯೋಗಕ್ಕೋಸ್ಕರ ಬೆಂಗಳೂರು ಹೋಗಿ, ಅಲ್ಲಿಂದ ಹೈದರಾಬಾದಿಂದ ತಿರ್ಗಾ ಬೆಂಗಳೂರಿಗೆ ಬಂದು ನನಗೇನೋ ಒಂಥರ ಖುಷಿ. ಇದೊಂದು ನೋವಾಯ್ತು ನನಗೆ. ಪದ್ಮಾಂಜಲಿ ಮತ್ತು ಪುಷ್ಪಾಂಜಲಿ 2 ಟಾಕೀಸ್ ಬಂದಾಗಿದೆ. ಪುಷ್ಪಾಂಜಲಿಲಿ ನನಗೆ ಸಣ್ಣವನಿದ್ದಾಗ ಸಾಮ್ಗಾನ ಪಿಕ್ಚರ್ ನೋಡಿದ ನೆನಪು, ಹಾಗೂ ಪದ್ಮಾಂಜಲಿಲಿ ಫಿಲ್ಮ್ ಬಂದಿತ್ತು. ಏನೋ ಒಂದು ನೆನಪು. ಇನ್ನೊಂದೇನು ಖುಷಿ ಅಂದರೆ, ಗೀತಾಂಜಲಿ ಥಿಯೇಟರು ಅಲ್ಲಿ ಮುಂಗಾರು ಮಳೆ ನೋಡಿದ್ದು. ಕೆಲವೊಂದು ಪಿಕ್ಚರ್ ಎಲ್ಲ ಇಲ್ಲಿ ಬಂದಿದೆ, ಅದನ್ನ ಓಡ್ತಾ ಇದೆ. ಅದೊಂದು ಖುಷಿ ವಿಚಾರ. ಹಾಗೂ ಈ ಲಿಂಗೇಶ್ವರ ದೇವಸ್ಥಾನ ಕೂಡ ನೆನಪು. ಪ್ರತಿ ಶಿವರಾತ್ರಿ ಇಲ್ಲಿ ಬಂದು ಹೋಗ್ತಾ ಇದ್ವಿ. ಅಂಡರ್ ಪಾಸ್ ಎಷ್ಟು ಅನುಕೂಲ ಆಗಿದೆ ಅಂತೇಳಿ ದಾವಣಗೆರೆ ಇರೋರಿಗೆ ಗೊತ್ತಾಗುತ್ತೆ. ಇಲ್ಲ ಅಂದಿದ್ರೆ ಬರೀ ಆ ಗೇಟಲ್ಲೇ ಇರಬೇಕಾಗಿತ್ತು ನಾವು ಸುಮಾರು ಸತಿ. ರೈಲ್ ಇಳಿದು ಹೊರಗಡೆ ಬಂದೆ. ಸುಮಾರು ಬದಲಾವಣೆ. ಇಂಡಿಯನ್ ಫ್ಲಾಗ್ ನೋಡ್ತಾ ಇದ್ರೆ ಅದೊಂಥರ ಖುಷಿ, ಹೆಮ್ಮೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.